ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ. ರಾಜಕುಮಾರಿ ವಿದ್ಯಾವತಿ ತನ್ನ ತರಗತಿಗೆ ಹೊರಡಲಿಕ್ಕೆ ಸಿದ್ಧಳಾಗಿದ್ಳು. ಆಕೆ ಚಕ್ರವರ್ತಿಯ ಏಕಮಾತ್ರ ಪುತ್ರಿ. ತನಗೆ ವಾರಸದಾರನಾಗುವ ಮಗನಿಲ್ಲದಿದ್ದರಿಂದ ರಾಜ ಆಕೆಯನ್ನೇ ಮಗನಂತೆ ಬೆಳೆಸಿದ್ದ. ಆಕೆ ಅಪ್ರತಿಮ ರೂಪವತಿ, ಯುದ್ಧ ಕಲೆಯಲ್ಲಿ ನಿಪುಣಿ, ರಾಜಕಾರ್ಯದಲ್ಲಿ ಸಿದ್ಧಹಸ್ತೆ, ಅಷ್ಟೆಲ್ಲ ಸಕಲ ಶಾಸ್ತ್ರ ಪಾರಂಗತೆ. ಆಕೆಗೆ ಈಗಾಗಲೇ ವಯಸ್ಸು 22. ರಾಜನಿಗೆ ಚಿಂತೆ ಹೆಚ್ಚಾಗತೊಡಗಿತು. ಇಂಥ ಪ್ರಭಾವಶಾಲಿ ಹುಡುಗಿಗೆ ಯಾರು ವರ? ಮದುವೆಯಾಗಿ ಈಕೆ ಬೇರೊಂದು ರಾಜ್ಯಕ್ಕೆ ಹೋಗುವುದಾದರೆ ತನ್ನ ರಾಜ್ಯದ ಗತಿ ಏನು? ದಿನಗಳು ಉರುಳುತ್ತಾ ಇದ್ವು. ರಾಜನ ಚಿಂತೆ ದಿನದಿನಕ್ಕೆ ಹೆಚ್ಚಾಗ್ತಾನೇ ಇತ್ತು. ಯಾವುದೋ ರಾಜಕುಮಾರರು ಈಕೆಯನ್ನು ಮದುವೆ ಆಗಬೇಕು ಅಂತ ಹೇಳಿ ಬಂದರೂ ಕೂಡ ಈಕೆಗೆ ಸರಿಸಾಟಿಯಾಗುವಂತೆ ಕಾಣ್ತಿರಲಿಲ್ಲ. ವಿದ್ಯಾವತಿ ಮಾತ್ರ ಯಾವ ಚಿಂತೆಯನ್ನು ತೋರಿಸದೆ ತನ್ನ ಸಾಧನೆಯನ್ನು ಮುಂದುವರಿಸ್ತಾ ಇದ್ದ. ಒಂದು ದಿನ ಆಕೆಗೆ ಯೋಚನೆ ಬಂತು. ತಾನು ಇದುವರೆಗೂ ಅನೇಕ ಶಾಸ್ತ್ರಗಳ ಮೇಲೆ ಉಪನ್ಯಾಸ ನೀಡಿದ್ದೇನೆ, ಆದರೆ ಭಗವದ್ಗೀತೆಯ ಮೇಲೆ ಮಾತ್ರ ತರಗತಿಯನ್ನು ನಡೆಸಿಲ್ಲ. ಆದ್ದರಿಂದ ಬರುವ ಸೋಮವಾರದಿಂದ ನಾನು 40 ದಿನಗಳ ಕಾಲ ಉಪನ್ಯಾಸ ನೀಡುವುದಾಗಿ ಘೋಷಣೆ ಮಾಡಿದೆ. ತನಗೆ ಶಾಸ್ತ್ರವನ್ನು ಕಲಿಸಿದ ರಾಜಪುರೋಹಿತರಿಗೆ ವಿಷಯವನ್ನು ತಿಳಿಸಿ ಅನುಮತಿಯನ್ನು ಕೂಡ ಪಡ್ಕೊಂಡು ಸೋಮವಾರ ಬೆಳಿಗ್ಗೆ ತರಗತಿಗಳು ಪ್ರಾರಂಭವಾದವು. ರಾಜಕುಮಾರಿಯ ಜ್ಞಾನದ ಬಗ್ಗೆ ಕೇಳಿದ ಜನರು ತಂಡವಾಗಿ ತರಗತಿಗೆ ಬಂದರು. ರಾಜಪುರೋಹಿತರು ಬಂದು ಕುಳಿತುಕೊಳ್ತಿದ್ದರು. ಮೊಟ್ಟ ಮೊದಲಿಗೆ ಬರುವವರು ಅವರೇ, ಕೊನೆಗೆ ಹೋಗುವವರು ಕೂಡ ರಾಜಪುರೋಹಿತರೇ ಆಗಿದ್ದು. ವಿದ್ಯಾವತಿಯ ಪಕ್ಕದಲ್ಲೇ ಕುಳಿತುಕೊಳ್ತಾ ಇದ್ದರು. ಎಲ್ಲರಿಗೂ ಅವರ ಬಗ್ಗೆ ತುಂಬ ಮೆಚ್ಚುಗೆ ಇತ್ತು. ತಾನೇ ಕಲಿಸಿದ್ರೂ ಕೂಡ ತನ್ನ ಶಿಷ್ಯ ಪಾಠವನ್ನು ಎಷ್ಟು ತಾದಾತ್ಮ್ಯತೆಯಿಂದ ಕೇಳ್ತಿದ್ದಾರಲ್ಲ ಅಂತ ಸೋಜಿಗ. 30 ದಿನಗಳು ಕಳೆದವು. ಅಂದು ವಿದ್ಯಾವತಿ ತರಗತಿಯನ್ನು ಮುಗಿಸಿ ಅರಮನೆಗೆ ತೆರಳುತ್ತಾ ಇದ್ದಾಗ ರಾಜಪುರೋಹಿತರು ಈಕೆಯನ್ನು ಹಿಂಬಾಲಿಸಿ ನಡೆದರು. ಅರಮನೆಯನ್ನು ಪ್ರವೇಶ ಮಾಡ್ತಾ ಇರಬೇಕಾದ್ರೆ ತಿರುಗಿ ನೋಡಿದಾಗ ವಿದ್ಯಾವತಿ ಅವರನ್ನು ಗಮನಿಸಲಿ. ಯಾಕೆ ಗುರುಗಳೇ, ಏನಾದರೂ ಹೇಳಬೇಕಿತ್ತಾ ಅಂತ ಕೇಳಿದ್ರು. ಕ್ಷಣ ಕಾಲ ಯೋಚಿಸಿ ಉಗುಳು ನುಂಗ್ಕೊಂಡು ಪುರೋಹಿತರು ಹೇಳಿದ್ರು, ವಿದ್ಯಾವತಿ, ನಾನು ಈ 30 ದಿನಗಳ ನಿನ್ನ ಪ್ರವಚನದಲ್ಲಿ ಒಂದು ಮಾತನ್ನು ಕೂಡ ಕೇಳಿಸ್ಕೊಳ್ಳಿಲ್ಲ. ಕೇವಲ ನಿನ್ನನ್ನೇ ನೋಡುತ್ತಿದ್ದೆ. ನಿನ್ನ ಹಾವಭಾವ, ದೇಹ ಭಂಗಿಗಳು ನನ್ನ ಮನಸ್ಸನ್ನು ಸೆಳೆದು ಬಿಟ್ಟಿವೆ. ನಾನು ನಿನ್ನನ್ನೇ ಮದುವೆ ಆಗಬೇಕೆಂದಿದ್ದೆ ಅಂತ ಹೇಳಿಬಿಟ್ರು. ಆಶ್ಚರ್ಯ ಏನಪ್ಪ ಅಂದರೆ ವಿದ್ಯಾವತಿ ಚಕಿತಳಾಗಲೇ ಇಲ್ಲ. ಆಗಬಹುದು, ನಿಮ್ಮ ಆಸೆ ಹಾಗಿದ್ದರೆ ಅದೇ ಸರಿಯಾದದ್ದು. ಯಾವತ್ತು ಮದುವೆ ಇಟ್ಕೊಳ್ಬೇಕು ಅಂತ ಕೇಳಿದಾಗ ಪುರೋಹಿತರು ಬೆರಗಾದರು. ಆಕೆ ಇಷ್ಟು ಸುಲಭವಾಗಿ ಒಪ್ಕೊಳ್ತಾಳೆ ಅಂತ ಅವರು ಭಾವಿಸಿರಲಿಲ್ಲ. ಅವರು ತಕ್ಷಣ ನೋಡಿದ್ರು. ತಡ ಮಾಡೋದು ಬೇಡ, ನಾಡಿದ್ದೇ ತರಗತಿ ಮುಗಿದ ಮೇಲೆ ಮದುವೆಯಾಗಿ ಬಿಡೋಣ ಅಂತ ಗಲಿಬಿಲಿಯಾಗಿ ಹೇಳಿಬಿಟ್ರು. ನಾಳೆ ಘೋಷಣೆ ಮಾಡ್ಬೋದಲ್ಲ? ಆಕೆ ಕತ್ತು ಕೊಂಕಿಸಿ ಆಗ್ಬೋದು ಅಂತ ಸೂಚನೆ ಕೊಟ್ಟಳು. ಮರುದಿನ ವಿದ್ಯಾವತಿ, ನಾಳೆ ನನ್ನ ಮದುವೆ, ಅದು ರಾಜಪುರೋಹಿತರೊಂದಿಗೆ ಎಂದು ಹೇಳಿ ಎಲ್ಲರನ್ನ ಆಮಂತ್ರಿಸಿದಾಗ ಜನರಿಗೆ ಆಘಾತ ಆಯಿತು. ಎಂತೆಂಥ ರಾಜಕುಮಾರರನ್ನು ಬಿಟ್ಟು ಈ ಮುದುಕನನ್ನು ಮದುವೆಯಾಗೋದು ಯಾಕೆ? ತನ್ನ ಮಗಳ ವಯಸ್ಸಿನ ಶಿಷ್ಯನ ಮದುವೆ ಆಗುವ ಆಸೆ ಈ ಮುದುಕನಿಗೇಕೆ ಎಂದೆಲ್ಲ ಜನ ಮಾತನಾಡಿಕೊಂಡ್ರು. ರಾಜ ಕೂಡ ಈ ವಿಷಯವನ್ನು ಕೇಳಿ ಕುಸಿದು ಹೋದ. ಅಂದು ಮದುವೆಯ ದಿನ. ವಿದ್ಯಾವತಿಯ ಮುಖದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ತರಗತಿಯನ್ನು ಎಂದಿನಂತೆ ಪ್ರಾರಂಭ ಮಾಡಿದ್ನು. ರಾಜಪುರೋಹಿತ ಮದುವೆಯ ತರುಣನಂತೆ ಅಲಂಕಾರ ಮಾಡಿಕೊಂಡು ಬಂದು ಕುಳಿತಿದ್ದಾನೆ. ತರಗತಿ ಮುಗಿಯವರೆಗೂ ಅವನಿಗೆ ಚಡಪಡಿಕೆ ನಡೀತೇನೆ ಇತ್ತು. ತರಗತಿ ಮುಗಿದ ತಕ್ಷಣ ರಾಜಕುಮಾರಿ ಒಂದು ಹಾಸಿಗೆಯನ್ನು ತರಿಸಿ ವೇದಿಕೆ ಮೇಲೆ ಇಟ್ಟರು. ಬನ್ನಿ, ಬೇಗ ಮಾಂಗಲ್ಯವನ್ನು ಕಟ್ಟಿಬಿಡಿ, ನಂತರ ನಮ್ಮ ಶಯನೋತ್ಸವ ಕೂಡ ಇಷ್ಟು ಜನರ ಮುಂದೆ ನಡೆದು ಹೋಗಲಿ ಅಂತ ಪುರೋಹಿತರನ್ನು ಕರೆದ್ಲು. ಆತ ತೆರೆದ ಬಾಯಿ ಮುಚ್ಚಲಿಲ್ಲ. ಛೀ, ಇದೇನು ಅಸಹ್ಯ ಅಂದ. ಆಗ ವಿದ್ಯಾವತಿ, ನೀವು ಜ್ಞಾನಿಗಳು, ಗುರುಗಳು ಅಂತ ನನ್ನ ಮನಸ್ಸನ್ನು ನಿಮಗೆ ಸಮರ್ಪಿಸಿ ನಿಮ್ಮ ಮಗಳಂತೆ ಭಾವಿಸಿ ಶಿಷ್ಯಳಾಗಿದ್ದೆ. ಈಗ ನನಗೆ ತಿಳಿತು, ನಿಮಗೆ ನನ್ನ ಮನಸ್ಸು ಬೇಡ, ದೇಹ ಬೇಕು ಅಂತ.
ತರಗತಿಗಳು ನಡೆದಾಗ ನಿಮ್ಮ ಕಣ್ಣುಗಳಿಂದಲೇ ನಿಮ್ಮ ಮನಸ್ಸು ಬದಲಾಗಿದ್ದು ತಿಳಿತಿತ್ತು ಅಂದು. ರಾಜಪುರೋಹಿತರು ಅವಳ ಕಾಲಿಗೆ ಕ್ಷಮಾಪಣೆಯನ್ನು ಬೇಡಿದ್ರು. ದೇಶ ಬಿಟ್ಟು ಪ್ರಾಯಶ್ಚಿತ ಮಾಡಿಕೊಳ್ಳಿಕ್ಕೆ ನಡೆದೇ ಹೋಗ್ಬಿಟ್ಟು. ಆತ್ಮೀಯರೇ, ಈ ಕಥೆಯನ್ನು ಹೇಳಲಿಕ್ಕೆ ಕಾರಣ ಕೂಡ ಇಷ್ಟೇ. ಕ್ಷಣ ಮಾತ್ರದ ಸೆಳೆತ ಎಂತಹ ದೊಡ್ಡವರನ್ನು ಕೂಡ ಕೆಳಗೆ ಪಾತಾಳಕ್ಕೆ ತಳ್ಳಿಬಿಡ್ತದೆ. ಪ್ರಣಯದ ಆಸೆ, ಹಣದ ಆಸೆ, ಅಧಿಕಾರದ ಆಸೆ, ಕೀಳು ಮಟ್ಟದ ಸುಖ ಆಸೆ, ಮನ್ನಣೆಯ ಆಸೆ ಇವು ಯಾರನ್ನು ಯಾವಾಗ ಹೇಗೆ ಎಳೆದು ಕೆಡವಿ ಸಮಾಜದ ಮುಂದೆ ಲಜ್ಜೆಗೀಡು ಮಾಡಿಬಿಡ್ತವೆ ಅಂತ ಹೇಳೋದು ಕಷ್ಟ. ಎಷ್ಟು ಸಾಧ್ಯವೋ ಅಷ್ಟು ಜಾಗೃತರಾಗಿರೋದು ಕ್ಷೇಮ ಅಂತ ಹೇಳಲಿಕ್ಕೆ ನಾನು ಈ ಒಂದು ಸುಂದರವಾದ ಕಥೆಯನ್ನು ಹೇಳಿದೆ. ಬಹುಶಃ ಈ ಕತೆ ನಿಮಗೆ ಮೆಚ್ಚುಗೆಯಾಗಿದೆ, ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.